ಆಸ್ಟ್ರೇಲಿಯಾ ರೋಕ್ಲಿಯಾ ರೋಕೋಕೋ ಅಂತ ನಮ್ಮ ಪ್ರಣವ್ ಅವರು ಮಿನಿ ಹೆಡ್ಲೈನ್ ಆಗ್ತಾರೆ ಇದ್ರ ಬಗ್ಗೆ ಮಾತಾಡಿ ಇವಾಗ ಅಂತ. ಹೌದು, ಅಗೇನ್ಸ್ಟ್ ಆಲ್ ಎಕ್ಸ್ಪೆಕ್ಟೇಷನ್ಸ್ ಇಬ್ರು ಔಟ್ ಆಗಿದ್ದು 25 for 3 ಆಗಿದ್ದು ಟೀಮ್ ಇಂಡಿಯಾ. ಬಟ್ ನಿನ್ನೆ ಎಷ್ಟು ಬಾರಿ ರೈನ್ ಇಂಟ್ರಪ್ಷನ್ ಆಯ್ತು, ಆಮೇಲೆ ನಮ್ಮ ಟೋಟಲ್ ರೀಸೆಟ್ ಆಯ್ತು ಅಂದ್ರೆ ಈಗ ತಿರ್ಗಾ ಮತ್ತೊಮ್ಮೆ ಒಂದು ಚರ್ಚೆ ಶುರುವಾಗಿದೆ ಡಕ್ವರ್ತ್ ಲೂಯಿಸ್ ಟರ್ನ್ ಸಿಸ್ಟಮ್ ಬಗ್ಗೆ. DLS ಅಂದ್ರೆ ಡಕ್ವರ್ತ್ ಲೂಯಿಸ್ ಟರ್ನ್ ಅಂತ. ಈಗ ಸ್ಟರ್ನ್ ಆಗಿ ಅದ್ರ ಬಗ್ಗೆ ನಾವು ರೀಲುಕ್ ಮಾಡ್ಬೇಕಾ ಅಂತ ನೋಡಿ. ಮ್ಯಾಚ್ ಶುರುವಾದಾಗ 50 ಓವರ್, ಮಳೆ ಬಂತು 49 ಓವರ್ ಆಯ್ತು, ಅದಾದ್ಮೇಲೆ 35 ಓವರ್ ಆಯ್ತು, ಅದಾದ್ಮೇಲೆ ಅಲ್ಟಿಮೇಟ್ಲಿ 26 ಓವರ್ ಮ್ಯಾಚ್ ಆಗಿತ್ತು. ಇಂಡಿಯಾ ಹೆಂಗೋ ತೆವಳ್ಕೊಂಡು 136 ಮಾಡಿದ್ರು ಅಂತ ಹೇಳಿದ್ರೆ 26 ಓವರ್ಗೆ ಇವ್ರು ಹೊಡಿಬೇಕಾಗಿರೋದು 131, ಅಂದ್ರೆ 131. ಅಣ್ಣ, ಅವ್ರಿಗೆ ಸ್ಟಾರ್ಟಿಂಗ್ ಆಫ್ ದಿ ಇನ್ನಿಂಗ್ಸ್ ಇಂದ 10 ವಿಕೆಟ್ ಕೈಲಿದೆ, ಅವ್ರಿಗೆ ಓವರ್ ಏನು ರೆಡ್ಯೂಸ್ ಆಗ್ತಾ ಇಲ್ಲ, ಅಪ್ ಫ್ರಂಟ್ ಕಾಣ್ತಾ ಇದೆ ಏನು ಟಾರ್ಗೆಟ್ ಅಂತ. ಹಂಗಿರುವಾಗ ರನ್ನು ಜಾಸ್ತಿ ಆಗ್ಬೇಕಲ್ವಾ. ಡಕ್ವರ್ತ್ ಲೂಯಿಸ್ ಸಿಸ್ಟಮ್ನ ಒಂದು ಬೇಸಿಸ್ ಏನ್ ಗೊತ್ತಾ, ಅಂಡರ್ಲೈನಿಂಗ್ ಕ್ರೈಟೀರಿಯಾ ಏನಪ್ಪಾ ಅಂದ್ರೆ ರಿಸೋರ್ಸಸ್ ಲಾಸ್ಟ್ ಅಂತ ಹೇಳ್ತಾರೆ. ಈಗ ರಿಸೋರ್ಸಸ್ ಅಂತ ಹೇಳಿದ್ರೆ ಎರಡು, ಒಂದು ಟೀಮ್ಗೆ ವಿಕೆಟ್ಸ್, ಅದಾದ್ಮೇಲಿಂದ ಓವರ್ಸ್. ಈ ಲೆಕ್ಕಾಚಾರದಲ್ಲಿ ಒಂದೇ ಒಂದು ವಿಕೆಟ್ ಕೂಡ ಆಸ್ಟ್ರೇಲಿಯಾ ಕಳ್ಕೊಂಡಿಲ್ಲ, ಯಾಕಂದ್ರೆ ಇನ್ನಿಂಗ್ ಶುರುವಾಗಕ್ಕೆ ಮುಂಚೆನೆ ಅವ್ರ ಹತ್ರ 10 ವಿಕೆಟ್ ಇದೆ, ಕರೆಕ್ಟಾ. ಆಮೇಲೆ ಅವರು ಕಳ್ಕೊಂಡಿರೋ ಅಂತ ರಿಸೋರ್ಸಸ್ ಏನ್ ಹೇಳಿ, 24 ಓವರ್. ಅಂದ್ರೆ ನಾವು ಸ್ಟಾರ್ಟಿಂಗ್ ಆಫ್ ದಿ ಮ್ಯಾಚ್ ಇಂದ ಲೆಕ್ಕ ತಗೊಂಡ್ರೆ ಗುರು ನಾವು ಕೂಡ 24 ಓವರ್ ಕಳ್ಕೊಂಡ್ವಲ್ಲಮ್ಮ, ಯಾಕಂದ್ರೆ ನಾವು ಬ್ಯಾಟಿಂಗ್ ಆಡಿದ್ದು 26 ಓವರ್ ಅಲ್ವಾ. ಹಾಗಾಗಿ ಯಾಕೋ ಈ ಡಕ್ವರ್ತ್ ಲೂಯಿಸ್ ಸಿಸ್ಟಮ್ನ ಒಂದು ಸ್ವಲ್ಪ ರೀಲುಕ್ ಮಾಡೋ ಅಂತ ಸಮಯ. ನಾಟ್ ಬಿಕಾಸ್ ಇಂಡಿಯಾ ಸೋತ್ರು ಅಂತಲ್ಲ, ಬಟ್ ಸೀರಿಯಸ್ ಆಗಿ ಯಾರಿಗೆ ಈ ತರ ಆಗಿದ್ರು ಪ್ರಶ್ನೆ ಉತ್ಪತ್ತಿ ಆಗುತ್ತೆ. ಆಮೇಲೆ ಏನ್ ಗೊತ್ತಾ, ಇದು ಯಾವ್ದೋ ಒಂದು 1942 ಮಾಡಿದಂತ ಒಂದು ರೂಲ್, ಅಂದ್ರೆ ಲಿಟ್ರಲಿ ಅವಾಗೆ ಮಾಡಿದ್ದು ಅಂತ ಹೇಳ್ತಾ ಇಲ್ಲ ನಾನು. ಈಗ AI ಜಮಾನದಲ್ಲಿ ಇದೀವಿ ನಾವು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಮಾತಾಡ್ತೀವಿ, ಏನ್ ಸುಮ್ಮನೆ ಹಿಂಗ್ ಮಾತಾಡಿದ್ರೆ ಉತ್ತರ ಸಿಕ್ಬಿಡುತ್ತೆ. ಆ ತರ ಇರುವಾಗ ಬೇರೆ ಸೊಲ್ಯೂಷನ್ ಹುಡುಕ್ಬೇಕು ಅಂತ ನನ್ನ ಒಂದು ವೈಯಕ್ತಿಕ ಅನಿಸಿಕೆ. ಇದನ್ನ ಇಡೋಣ ಪಕ್ಕಕ್ಕೆ.